ಪ್ರಜ್ವಲ್ನಿಂದ ಅತ್ಯಾಚಾರ ಮತ್ತು ಸಚಿವ ರೇವಣ್ಣ ವಿರುದ್ಧ ಲೈಂಗಿಕ ಕಿರುಕುಳ ಪ್ರಕರಣ. ಅಪ್ಪನಿಂದ ಲೈಂಗಿಕ ಕಿರುಕುಳ, ಮಗನಿಂದ ಅತ್ಯಾಚಾರ. ಎಚ್.ಡಿ. ರೇವಣ್ಣರಿಂದ ಲೈಂಗಿಕ ಕಿರುಕುಳ, ಪ್ರಜ್ವಲ್ ರೇವಣ್ಣರಿಂದ ಅತ್ಯಾಚಾರ. ಅಪ್ಪನಿಂದ ಲೈಂಗಿಕ ಕಿರುಕುಳ, ಮಗನಿಂದ ಅತ್ಯಾಚಾರ. ಎಚ್.ಡಿ. ರೇವಣ್ಣರಿಂದ ಲೈಂಗಿಕ ಕಿರುಕುಳ, ಪ್ರಜ್ವಲ್ ರೇವಣ್ಣರಿಂದ ಅತ್ಯಾಚಾರ. ಎಸ್ಐಟಿ ಸಲ್ಲಿಸಿದ ಚಾರ್ಜ್ ಶೀಟ್ ನಲ್ಲಿ ಸ್ಫೋಟಕ ಮಾಹಿತಿ. ನಿನ್ನೆ ಹೊಳೆನರಸೀಪುರ ಠಾಣೆ ಪ್ರಕರಣ ಸಂಬಂಧ ಚಾರ್ಜ್ ಶೀಟ್ ಸಲ್ಲಿಸಿರುವ ಎಸ್ಐಟಿ. ಚಾರ್ಜ್ ಶೀಟ್ ನಲ್ಲಿರುವ ಸ್ಫೋಟಕ ಮಾಹಿತಿ ರಿವೀಲ್. ಹಣ್ಣು ಕೊಡುವ ನೆಪದಲ್ಲಿ ರೇವಣ್ಣರಿಂದ ಲೈಂಗಿಕ ಕಿರುಕುಳ. ಎಲ್ಲಾ ಕೆಲಸಗಾರರಿಗೆ ಹಣ್ಣು ಕೊಡ್ತಾ ಇದ್ದ ರೇವಣ್ಣ. ಕೊನೆಯಲ್ಲಿ ಹಣ್ಣು ಕೊಡುವ ನೆಪದಲ್ಲಿ ಸಂತ್ರಸ್ತೆಗೆ ಕೊಡ್ತಾ ಇದ್ದದ್ದು ಲೈಂಗಿಕ ಕಿರುಕುಳ. ಹೊಳೆನರಸೀಪುರ ಮನೆಯಲ್ಲಿ ಲೈಂಗಿಕ ಕಿರುಕುಳ. ಮನೆ ಕ್ಲೀನ್ ಮಾಡುವ ಸಂಬಂಧ ಬಸವನಗುಡಿ ಮನೆಗೆ ಬರ್ತಾ ಇದ್ದಂತಹ ಸಂತ್ರಸ್ತೆ. ಬಸವನಗುಡಿ ಮನೆಯಲ್ಲಿ ಪ್ರಜ್ವಲ್ ರೇವಣ್ಣರಿಂದ ಅತ್ಯಾಚಾರ. ಭವಾನಿ ರೇವಣ್ಣ ಮನೆಯಲ್ಲಿ ಇಲ್ಲದಾಗ ಅತ್ಯಾಚಾರ ಮಾಡಿ ರೆಕಾರ್ಡ್ ಮಾಡಿಕೊಂಡಿದ್ದ ಪ್ರಜ್ವಲ್. ಇದನ್ನ ಯಾರಿಗಾದ್ರೂ ಹೇಳಿದ್ರೆ ನಿನ್ನ ಪತಿಯನ್ನ ಜೈಲಿಗೆ ಕಳಿಸುವುದಾಗಿ ಬೆದರಿಕೆ. ಅದಲ್ಲದೆ ಸಂತ್ರಸ್ತೆಯ ಮಗಳಿಗೂ ಕೂಡ ವಿಡಿಯೋ ಕರೆ ಮಾಡಿ ಲೈಂಗಿಕ ಕಿರುಕುಳ. ಸಾಕ್ಷ್ಯ ನಾಶ ಮಾಡುವ ಸಲುವಾಗಿಯೇ ವಿದೇಶಕ್ಕೆ ತೆರಳಿದ್ದ ಪ್ರಜ್ವಲ್. ವಿಡಿಯೋದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡಲು ಪ್ರಜ್ವಲ್ಲೇ ಕಾರಣ. ಮೇಲ್ಕಂಡ ಆರೋಪಗಳನ್ನ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿ ಕೋರ್ಟ್ಗೆ ಸಲ್ಲಿಸಿರುವ ಎಸ್ಐಟಿ. ಪ್ರಜ್ವಲ್ನಿಂದ ಅತ್ಯಾಚಾರ ಮತ್ತು ಸಚಿವ ರೇವಣ್ಣ ವಿರುದ್ಧ ಲೈಂಗಿಕ ಕಿರುಕುಳ ಪ್ರಕರಣ. ಇದು ಅಪ್ಪನಿಂದ ಲೈಂಗಿಕ ಕಿರುಕುಳ, ಮಗನಿಂದ ಅತ್ಯಾಚಾರ ಆಗಿರುವಂತದ್ದು. ಇದು ಪ್ರಜ್ವಲ್ನಿಂದ ಅತ್ಯಾಚಾರ, ಸಚಿವ ರೇವಣ್ಣ ವಿರುದ್ಧ ಲೈಂಗಿಕ ಕಿರುಕುಳದ ಪ್ರಕರಣ. ಅಪ್ಪನಿಂದ ಲೈಂಗಿಕ ಕಿರುಕುಳ ಆಗ್ತಾ ಇದ್ರೆ ಮಗನಿಂದ ಅತ್ಯಾಚಾರ ಆಗ್ತಾ ಇರುವಂತದ್ದು. ಎಚ್.ಡಿ. ರೇವಣ್ಣರಿಂದ ಲೈಂಗಿಕ ಕಿರುಕುಳ ಕೊಟ್ರೆ ಇನ್ನು ಪ್ರಜ್ವಲ್ ರೇವಣ್ಣ ಅತ್ಯಾಚಾರನೇ ಮಾಡಿರುವಂತದ್ದು. ಇದು ಎಸ್ಐಟಿ ಸಲ್ಲಿಸಿದ ಚಾರ್ಜ್ ಶೀಟ್ ನಲ್ಲಿ ಬಂದಿರತಕ್ಕಂತಹ ಸ್ಫೋಟಕ ಮಾಹಿತಿ. ನಿನ್ನೆ ಹೊಳೆನರಸೀಪುರ ಠಾಣೆ ಪ್ರಕರಣ ಸಂಬಂಧ ಚಾರ್ಜ್ ಶೀಟ್ ಸಲ್ಲಿಸಿರುವ ಎಸ್ಐಟಿ. ಚಾರ್ಜ್ ಶೀಟ್ ನಲ್ಲಿರುವ ಸ್ಫೋಟಕ ಮಾಹಿತಿ ನಿಮ್ಮ ಫ್ರೀಡಂ ಟಿವಿಯಲ್ಲಿ ರಿವೀಲ್. ಹಣ್ಣು ಕೊಡುವಂತ ನೆಪದಲ್ಲಿ ಎಚ್.ಡಿ. ರೇವಣ್ಣರಿಂದ ಲೈಂಗಿಕ ಕಿರುಕುಳ ಆಗ್ತಾ ಇತ್ತು. ಎಲ್ಲಾ ಕೆಲಸಗಾರರಿಗೆ ಹಣ್ಣು ಕೊಡ್ತಾ ಇದ್ದಂತಹ ರೇವಣ್ಣ ಕೊನೆಯಲ್ಲಿ ಮಾತ್ರ ಹಣ್ಣು ಕೊಡುವ ನೆಪದಲ್ಲಿ ಸಂತ್ರಸ್ತೆಗೆ ಲೈಂಗಿಕ ಕಿರುಕುಳ ಕೊಡ್ತಾ ಇದ್ದಂಥದ್ದು. ಹೊಳೆನರಸೀಪುರ ಮನೆಯಲ್ಲಿ ಲೈಂಗಿಕ ಕಿರುಕುಳ. ಮನೆ ಕ್ಲೀನ್ ಮಾಡುವ ಸಂಬಂಧ ಬಸವನಗುಡಿ ಮನೆಗೆ ಬಂದಿದ್ದಂತಹ ಸಂತ್ರಸ್ತೆ. ಬಸವನಗುಡಿ ಮನೆಯಲ್ಲಿ ಪ್ರಜ್ವಲ್ ರೇವಣ್ಣರಿಂದ ನಡೆದದ್ದು ಅತ್ಯಾಚಾರ. ಭವಾನಿ ರೇವಣ್ಣ ಮನೆಯಲ್ಲಿ ಇಲ್ಲದೆ ಇದ್ದಾಗ ಅತ್ಯಾಚಾರ ಮಾಡಿ ರೆಕಾರ್ಡ್ ಮಾಡಿಕೊಂಡಿದ್ದ ಪ್ರಜ್ವಲ್. ಇದನ್ನ ಯಾರಿಗಾದ್ರೂ ಹೇಳಿದ್ರೆ ನಿನ್ನ ಗಂಡನನ್ನ ಜೈಲಿಗೆ ಕಳಿಸೋದಾಕಿ ಧಮಕಿ ಆಗ್ತಾ ಇದ್ದ ಪ್ರಜ್ವಲ್. ಅದಲ್ಲದೆ ಆ ಸಂತ್ರಸ್ತೆಯ ಮಗಳಿಗೂ ಕೂಡ ವಿಡಿಯೋ ಕರೆ ಮಾಡಿ ಅಶ್ಲೀಲವಾಗಿ ಮಾತಾಡಿ ಲೈಂಗಿಕ ಕಿರುಕುಳ ಕೊಡ್ತಾ ಇದ್ದ. ಸಾಕ್ಷಿಯನ್ನ ನಾಶ ಮಾಡುವ ಸಲುವಾಗಿಯೇ ವಿದೇಶಕ್ಕೆ ತೆರಳಿದ್ದ ಪ್ರಜ್ವಲ್ ರೇವಣ್ಣ. ಇನ್ನು ಪ್ರಕರಣದ A1 ಆರೋಪಿ ಎಚ್.ಡಿ. ರೇವಣ್ಣ ಮೇಲಿನ ದೋಷಾರೋಪಣೆ ವಿವರ. ಎಚ್.ಡಿ. ರೇವಣ್ಣ ಸಂತ್ರಸ್ತೆ ಮೇಲೆ ಲೈಂಗಿಕ ಕಿರುಕುಳ ನೀಡಿರೋದು ಎಸ್ಐಟಿ ತನಿಖೆಯಿಂದ ಸಾಬೀತಾಗಿರುವಂತದ್ದು. ಸಂತ್ರಸ್ತೆ 2019ರಿಂದ 22ರವರೆಗೆ ರೇವಣ್ಣ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ಲು. ಹೊಳೆನರಸೀಪುರದ ಚೆನ್ನಾಂಬಿಕಾ ಮನೆಯಲ್ಲಿ ಕೆಲಸ ಮಾಡಿದ್ದ ಮಹಿಳೆ. 2020ರಲ್ಲಿ ಭವಾನಿ ರೇವಣ್ಣ ಮನೆಯಲ್ಲಿ ಇಲ್ಲದಿರುವಾಗ ರೇವಣ್ಣ ಸಂತ್ರಸ್ತೆಯನ್ನ ತಮ್ಮ ಕೊಠಡಿಗೆ ಕಳಿಸ್ಕೊಳ್ತಾ ಇದ್ರು. ಬಾರಮ್ಮ, ಯಾಕೆ ಕೆಳಗೆ ಹೋಗ್ತೀಯಾ, ನಾನೇನು ಮಾಡಲ್ಲ ಬಾ ಅಂತ ಆಗ ಕರೀತಾ ಇದ್ರು. ಹಣ್ಣು ಕೊಡೋ ನೆಪದಲ್ಲಿ ಕೆಲಸವ್ರನ್ನ ಮೊದಲನೆಯ ಮಹಡಿಯಲ್ಲಿರುವ ಸ್ಟೋರ್ ರೂಮ್ಗೆ ಕರೆಸ್ಕೊಳ್ತಾ ಇದ್ರು. ಒಬ್ಬೊಬ್ಬರಿಗೂ ಹಣ್ಣು ಕೊಟ್ಟು ರೂಮ್ನಿಂದ
ರೂಮ್ನಿಂದ ಹೊರಗಡೆ ಕಳಿಸ್ತಾರೆ. ಅದೇ ಸಂತ್ರಸ್ತ ಮಹಿಳೆಗೆ ಮಾತ್ರ ಲೈಂಗಿಕ ಕಿರುಕುಳ ನೀಡ್ತಾ ಇದ್ರು ರೇವಣ್ಣ. ಆಕೆಯ ಇಚ್ಛೆಯ ವಿರುದ್ಧವಾಗಿ ಕೈ ಹಿಡಿದು ಎಳೆದು ಮೈಕೈಯೆಲ್ಲ ಮುಟ್ಟಿ ಮಾತಾಡ್ತಾ ಇದ್ರು. ಹತ್ರಕ್ಕೆ ಹೇಳ್ಕೊಂಡು ಲೈಂಗಿಕ ಕಿರುಕುಳ ನೀಡ್ತಾ ಇರೋದು ಸಾಬೀತಾಗಿರೋಂಥದ್ದು. ಹೀಗಾಗಿ ರೇವಣ್ಣ ವಿರುದ್ಧ ಐಪಿಸಿ ಸೆಕ್ಷನ್ 354, 354A ಅಡಿ ಆರೋಪ ಸಾಬೀತಾಗಿರುವಂತದ್ದು. ಪ್ರಕರಣದ A1 ಆರೋಪಿ HD ರೇವಣ್ಣ ಮೇಲಿನ ದೋಷಾರೋಪಣೆಯ ವಿವರ ಇದು. ಸಂತ್ರಸ್ತೆ 2019ರಿಂದ 2022ರವರೆಗೆ ರೇವಣ್ಣ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ಲು. ಹೊಳೆನರಸೀಪುರದ ಚೆನ್ನಂಬಿಕಾ ಮನೆಯಲ್ಲಿ ಕೆಲಸ ಮಾಡ್ತಿದ್ದ ಮಹಿಳೆ. ಇನ್ನ 2020ರಲ್ಲಿ ಭವಾನಿ ರೇವಣ್ಣ ಮನೆಯಲ್ಲಿ ಇಲ್ಲದೆ ಇರಬೇಕಾದ್ರೆ ರೇವಣ್ಣ ಸಂತ್ರಸ್ತೆಯನ್ನ ತಮ್ಮ ಕೊಠಡಿಗೆ ಕರೆಸ್ಕೊಳ್ತಾ ಇದ್ರು. ಯಾಕೆ ಕೆಳಗಡೆ ಹೋಗ್ತೀಯಾ, ನಾನೇನು ಮಾಡಲ್ಲ ಬಾ ಅಂತ ಆಗಾಗ ಕರಿತಾ ಇರ್ತಾರೆ. ಹಣ್ಕೊಡೋ ನೆಪದಲ್ಲಿ ಕೆಲಸದವ್ರನ್ನ ಫಸ್ಟ್ ಫ್ಲೋರ್ಗೆ ಕರ್ಸ್ಕೊಳ್ತಾರೆ, ಸ್ಟೋರ್ ರೂಮ್ ಕರ್ಸ್ಕೊಳ್ತಾರೆ. ಒಬ್ಬೊಬ್ರಿಗೂ ಕೂಡ ಹಣ್ಣು ಕೊಟ್ಟು ಕಳಿಸ್ತಾರೆ, ರೂಮ್ನಿಂದ ಹೊರಗಡೆ ಕಳಿಸ್ತಾರೆ. ಆದ್ರೆ ಅದೇ ಸಂತ್ರಸ್ತೆಯನ್ನ ಮಾತ್ರ ಇಟ್ಕೊಂಡು ಆಕೆಗೆ ಲೈಂಗಿಕ ಕಿರುಕುಳ ನೀಡ್ತಾ ಇದ್ರು. ಆಕೆಯ ಇಚ್ಛೆಗೆ ವಿರುದ್ಧವಾಗಿ ಕೈ ಹಿಡಿದಿಳಿಯೋದು, ಮೈ ಕೈ ಮುಟ್ಟಿ ಮಾತಾಡೋದು ಇದೆಲ್ಲ ಮಾಡ್ತಾ ಇದ್ರು. ಹತ್ರಕ್ಕೆ ಹೇಳ್ಕೊಂಡು ಲೈಂಗಿಕ ಕಿರುಕುಳ ನೀಡಿದ್ದು ಸಾಬೀತಾಗಿರುವಂತದ್ದು. ಹೀಗಾಗಿ ರೇವಣ್ಣ ವಿರುದ್ಧ ಐಪಿಸಿ ಸೆಕ್ಷನ್ 354, 354A ದೋಷಾರೋಪಣೆ ಪಟ್ಟಿ ಸಲ್ಲಿಕೆ ಆಗಿರುವಂತದ್ದು. ಪ್ರಕರಣದ A1 ಆರೋಪಿ HD ರೇವಣ್ಣ ಮೇಲಿನ ದೋಷಾರೋಪಣೆ ವಿವರಗಳಿವೆಲ್ಲ. ಈ ಪ್ರಕರಣದಲ್ಲಿ A1 ಆರೋಪಿಯಾಗಿ HD ರೇವಣ್ಣ ಮೇಲಿನ ಆ ದೋಷಾರೋಪಣೆಯ ವಿವರ ಗೊತ್ತಾಗ್ತಾ ಇದೆ ನಮಗೆ. HD ರೇವಣ್ಣ ಸಂತ್ರಸ್ತೆ ಮೇಲೆ ಲೈಂಗಿಕ ಕಿರುಕುಳ ನೀಡಿರೋದು SIT ತನಿಖೆಯಿಂದ ಸಾಬೀತಾಗಿರುವಂತದ್ದು. ಸಂತ್ರಸ್ತೆ 2019ರಿಂದ 2022ರವರೆಗೆ ರೇವಣ್ಣ ಮನೆಯಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ. ಹೊಳೆ ನರಸೀಪುರದ ಚೆನ್ನಂಬಿಕಾ ಮನೆಯಲ್ಲಿ ಆಕೆ ಕೆಲಸ ಮಾಡ್ತಾ ಇರ್ತಾಳೆ. 2020ರಲ್ಲಿ ಭವಾನಿ ರೇವಣ್ಣ ಅಂದ್ರೆ ರೇವಣ್ಣ ಪತ್ನಿ ಭವಾನಿ ರೇವಣ್ಣ ಮನೆಯಲ್ಲಿ ಇಲ್ಲದೆ ಇರಬೇಕಾದ್ರೆ ರೇವಣ್ಣ ಆ ಸಂತ್ರಸ್ತೆಯನ್ನ ತಮ್ಮ ಕೊಠಡಿಗೆ ಕರೆಸ್ಕೊಳ್ತಾ ಇರ್ತಾರೆ. ಇದು ಆಕೆಯ ಇಚ್ಛೆಗೆ ವಿರುದ್ಧವಾಗಿ ಕರೆಸ್ಕೊಳ್ತಾ ಇರೋವಂಥದ್ದು. ಬಾರಮ್ಮ, ಯಾಕೆ ಕೆಳಗಡೆ ಹೋಗ್ತೀಯ, ನಾನೇನು ಮಾಡಲ್ಲ ಬಾ ಅಂತ ಆಗಾಗ ಕರಿತಾ ಇರ್ತಾರೆ. ಹಣ್ಣು ಕೊಡೋ ನೆಪದಲ್ಲಿ ಕೆಲಸದವ್ರನ್ನ ಮಹಡಿ ಮೇಲಿರ್ತಕ್ಕಂಥ ಸ್ಟೋರ್ ರೂಮ್ಗೆ ಕರೆಸ್ಕೊಳ್ತಾ ಇದ್ರು. ಒಬ್ಬೊಬ್ರಿಗೂ ಕೂಡ ಹಣ್ಣು ಕೊಟ್ಟು ರೂಮ್ನಿಂದ ಹೊರಗಡೆ ಕಳಿಸ್ತಾ ಇದ್ರು. ಕೊನೆಯದಾಗಿ ಈ ಸಂತ್ರಸ್ತ ಮಹಿಳೆಯನ್ನ ಪೆಂಡಿಂಗ್ ಅಲ್ಲಿ ಇಟ್ಕೊಳ್ತಾರೆ. ಕೊನೆಯದಾಗಿ ಈ ಸಂತ್ರಸ್ತ ಮಹಿಳೆಗೆ ಹಣ್ಣು ಕೊಡೋ ನೆಪದಲ್ಲಿ ಲೈಂಗಿಕ ಕಿರುಕುಳ ಕೊಡ್ತಾ ಇದ್ರು. ಆಕೆಯ ಇಚ್ಛೆಯ ವಿರುದ್ಧವಾಗಿ ಕೈ ಹಿಡಿದು ಎಳೆದು ಮೈ ಕೈಯನ್ನೆಲ್ಲ ಅಸಭ್ಯವಾಗಿ ಮುಡ್ತಾ ಇದ್ರು. ಹತ್ರಕ್ಕೆ ಎಳ್ಕೊಂಡು ಲೈಂಗಿಕ ಕಿರುಕುಳ ಕೊಡ್ತಾ ಇರೋದು ಸಾಬೀತಾಗಿರುವಂತದ್ದು. ಹೀಗಾಗಿ ರೇವಣ್ಣ ವಿರುದ್ಧ ಐಪಿಸಿ ಸೆಕ್ಷನ್ 354, 354A ಅಡಿ ದೋಷಾರೋಪಣೆ ಪಟ್ಟಿ ಸಲ್ಲಿಸಿರುವ SIT